ಈ ಪ್ರದೇಶದಲ್ಲಿ ಓಡಾಡುವಂತಿಲ್ಲ. ಮನೆಯ ಬಾಗಿಲು ಹಾಕಿಕೊಂಡೇ ಕುಳಿತುಕೊಳ್ಳಬೇಕು. ಏಕೆಂದರೆ ಹೀಗೆ ಬರೀ ಧೂಳು. ಇಂತಹ ಧೂಳಿನ ಪ್ರದೇಶ ಇರುವುದು ಬಾಗಲಕೋಟೆ ನಗರದ ಲಕ್ಷ್ಮೀ ಚಿತ್ರಮಂದಿರ ಹತ್ತಿರ. ರೈಲು ನಿಲ್ದಾಣದ ಬ್ರಿಡ್ಜ್ ಕೆಳಗೆ ಬಾದಾಮಿಗೆ ಹೋಗುವ ರಸ್ತೆಯಲ್ಲಿ ಧೂಳು. ಕೇಳುವವರು ಇಲ್ಲ, ಇಲ್ಲಿಯ ಸ್ಥಳೀಯರ ಗೋಳು. ರೈಲು ನಿಲ್ದಾಣಕ್ಕೆ ಗೂಡ್ಸ್ ರೈಲು ಮೂಲಕ ಬರುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಲು ಲಾರಿಗಳು ಇಲ್ಲಿ ಸಂಚಾರ ಮಾಡುತ್ತವೆ. ಸೂಕ್ತ ರಸ್ತೆ ಇಲ್ಲದೆ ಹಾಗೂ ಇಕ್ಕಟ್ಟಿನ ರಸ್ತೆ ಇರುವುದರಿಂದ ಗೂಡ್ಸ್ ತುಂಬಿಕೊಂಡು ಹೋಗುವ ಲಾರಿಗಳಿಂದ ಧೂಳು ಬರುತ್ತದೆ. ಇಡೀ ಪ್ರದೇಶ ಧೂಳಿನಿಂದ ಕೂಡಿದ್ದು ಎಲ್ಲೆಡೆ ಧೂಳು ಆವರಿಸಿ ಬಿಡುತ್ತದೆ. ಮನೆಗಳು, ಚಿಕ್ಕ ಪುಟ್ಟ ಹೋಟೆಲ್ಗಳು ಸಹ ಧೂಳಿನ ಕಣಗಳಿಂದ ತುಂಬಿ ಹೋಗುತ್ತಿವೆ. ಬ್ರಿಡ್ಜ್ ಕೆಳಗೆ ಇದ್ದ ಚಿಕ್ಕ ಹೋಟೆಲ್ ಧೂಳಿನಿಂದ ಬಂದ್ ಆಗಿದ್ದು ಕುಟುಂಬದವರು ಕಂಗಾಲಾಗಿದ್ದಾರೆ. ನಮಸ್ಕಾರ. ನೋಡ್ರಿ, ಇಲ್ಲಿ ನಮಗೆ ಈ ಲಕ್ಷ್ಮೀ ಟಾಕೀಸ್ ಹತ್ರ ರೈಲ್ವೆ ಸ್ಟೇಷನ್ ಅಪೋಸಿಟ್ ಅಂದ್ರೆ ಅಲ್ಲಿ ಇದು ಮಾಡ್ಯಾರಿ, ಇದು ಗೂಡ್ಸ್ ಗಾಡಿ ಒಂದು ಏನೂ ಇಲ್ಲ ಅಂದ್ರೆ 300-400 ಗಾಡಿ ಅಡ್ಡಾಡ್ತಾವ್ರಿ. ಅದು ಮೊದಲ ಆ ಸೈಡ್ ಇತ್ತು. ಇಲ್ಲೆಲ್ಲ ಧೂಳು ಬರ್ತೈತ್ರಿ. ಎಲ್ಲ ಕಡೆ ಮನವಿ ಕೊಟ್ಟೀನಿ, ಆದ್ರೆ ಪೊಲೀಸರಿಗೂ ಕೊಟ್ಟೀನಿ. ಪೊಲೀಸರು ಅಲ್ಲಿ ನೀರು ಹೊಡಿರಿ, ಅಟ್ಲೀಸ್ಟ್ ನೀರು ಹೊಡೆದು ನೀವು ಚಾಲೂ ಮಾಡಿರಿ ಅಂಥೇಳಿ ಅವ್ರ ಕಡೆ ಬರೆಸ್ಕೊಂಡು ನಮಗೆ ಒಂದು ಕಾಪಿ ಕೊಟ್ಟಾರ್ರಿ. ಆದರೂ ಅವರು 17ನೇ ತಾರೀಕು ಕೊಟ್ಟೀನಿ ನಾ, 3ನೇ ತಿಂಗಳ 2025. ಆದರೂ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಯಾರಂದ್ರೆ ಮಂಜುನಾಥ್, ಪರಶುರಾಮ್, ಹರಣ ಶಿಕಾರಿ, ಶರ್ಮಾ ಅಂಥೇಳಿ ಅವರಿಗೆ ಬರೆಸ್ಕೊಂಡು ಪೊಲೀಸ್ ಸ್ಟೇಷನ್ದಾಗ ಎಲ್ಲ ಕೊಟ್ಟಾರ್ರಿ. ಆದರೂ ಸ್ಪಂದನೆ ಮಾಡ್ತಾ ಇಲ್ಲ. ನಮಗೆ ಅಸ್ತಮಾ ಬಂದು, ನಾವು ರಿಟೈರ್ ಎಂಪ್ಲಾಯೀಸ್, ಅಸ್ತಮಾ ಬಂದು ಎಲ್ಲ ದವಾಖಾನೆಗೆ ರೊಕ್ಕ ಹಾಕ್ತೀವಿ ಅಂಥೇಳಿ ವಿನಾಯಕ ಕೇಳ್ಕೊಂಡ್ರು ಅವರು ಹೆದರ್ಸಿಗೆ ಬರ್ತಾರೆ. ಇಲ್ಲಿ ಮತ್ತೇನಿಲ್ಲ, ಹೆದರ್ಸಿ ಇದು ಮಾಡಿ ಎಲ್ಲರಿಗೆ ಇಲ್ಲಿ ಏರಿಯಾದವ್ರಿಗೆಲ್ಲ ಹೆದರ್ಸಿಬಿಟ್ಟದ. ನಮ್ಮ ಮನೆ ಮಾತ್ರ ನಾವು ಪ್ಯಾಕ್ ಮಾಡೀವ್ರಿ, ಆದರೂ ಸಿಕ್ಕಾಪಟ್ಟಿ ಧೂಳು ಬರ್ತೈತ್ರಿ. ಅದರ ಸಂಬಂಧ ನಮಗೆ ಬದುಕಾಕ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ಸಹಾಯಕಾರ ಪರ್ಮಿಷನ್ ಕೊಡ್ರಿ ಅಂಥೇಳಿ ಗೌರ್ಮೆಂಟ್ನಲ್ಲಿ ಬೇಡ್ಕೊತೀವಿ ರೀ. ಸರ್, ನಾವು ಮಂಜುನಾಥ್ ಅಂಥೇಳಿ ಇಲ್ಲಿ ಬಾದಾಮಿ ರೋಡ್ ಪೈಪ್ ಫ್ಯಾಕ್ಟ್ರಿ ಹತ್ರ ಇಲ್ಲಿ ನಮ್ಮ ಮನೆ ಮತ್ತೆಲ್ಲ ಇಲ್ಲಿ ಭಾಳಷ್ಟು ಜನ ವಾಸಿಸ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಲಾರಿಗಳಾಗಲಿ ದೊಡ್ಡ ಭಾರಿ ವಾಹನಗಳು ಸಿಕ್ಕಾಪಟ್ಟೆ ಓಡಾಡ್ತಾವೆ. ಅದರಿಂದ ಧೂಳು ಭಾಳ ಬರ್ತೈತಿ. ಇದಕ್ಕೊಂದು ಪರ್ಯಾಯವಾಗಿ ಏನಾದರೂ ಮಾಡ್ಬೇಕಂಥೇಳಿ ನಾವು ಕೇಳ್ಕೊತೀವಿ. ಪೂಜಾರಿ ಸರು ಎಲ್ಲರಿಗೂ ಅಪ್ಲಿಕೇಶನ್ ಕೊಟ್ಟಾರ. ಅದಕ್ಕೆ ಪರವಾಗಿ ನೀವು ಸರ್ಕಾರದಿಂದ ಆಗಲಿ ಏನಾದರೂ ಆಗಲಿ, ಅದನ್ನು ರೋಡ್ ಸರಿ ಮಾಡೋದಾಗಲಿ ಅಥವಾ ಬೇರೆ ಕಡೆ ವಾಹನ ತಿರುಗಿಸೋದಾಗಲಿ ಏನಾದರೂ ಮಾಡಿ ಒಂದು ಪರ್ಯಾಯ ಮಾಡಿದ್ರೆ ಧೂಳಿನಿಂದ ರಕ್ಷಣೆ ಆಗ್ತೀವಿ. ಸಿಕ್ಕಾಪಟ್ಟೆ ಧೂಳಿನಿಂದ ಭಾಳ ತ್ರಾಸ ಆಗ್ತೈತೆ ರೀ ನಮ್ಗೆ. ಮನೆಯೆಲ್ಲ ಫುಲ್ಲು, ಮನೆಯೊಳಗೆಲ್ಲ ಧೂಳೆಲ್ಲ ಬರ್ತೈತಿ. ಧೂಳಿನಿಂದ ಸ್ಥಳೀಯ ಜನತೆ ಅಸ್ತಮಾ ಸೇರಿದಂತೆ ಇತರ ರೋಗಗಳು ಹರಡಿ ಪರದಾಡುವಂತಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ, ನಗರಸಭೆ ಆಯುಕ್ತರಿಗೆ, ಪರಿಸರ ಮಾಲಿನ್ಯ ಸಂರಕ್ಷಣೆ ಇಲಾಖೆ ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಯಾರೂ ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ. ರೈಲು ಇಲಾಖೆಯವರಿಗೆ ಗೂಡ್ಸ್ ವಾಹನದ ಸಂಚಾರದ ರಸ್ತೆ ಪರ್ಯಾಯ ಸಂಚಾರ ಮಾಡಲು ಮನವಿ ಮಾಡಿಕೊಳ್ಳಲಾಗಿದೆ. ಆದರೂ ಪ್ರಯೋಜನವಾಗಿಲ್ಲ. ಪ್ರತಿನಿತ್ಯ ನೂರಾರು ಲಾರಿಗಳು ಹೀಗೆ ಸರಕುಗಳನ್ನು ತುಂಬಿಕೊಂಡು ಹೋಗುತ್ತಿದ್ದರೆ ಟರ್ನ್ ಮಾಡಲು ಸಾಧ್ಯವಾಗದಂತಾಗಿದೆ ಚಾಲಕರ ಸ್ಥಿತಿ. ಇಲ್ಲಿ ವ್ಯಾಗಿನ್ಸ್ ಗಾಡಿಗಳು ಬರ್ತಾವೆ ಸರ್. ಆ ವ್ಯಾಗಿನ್ಸ್ ಗಾಡಿಗಳು ಎಷ್ಟು ಲೋಡ್ ಮಾಡ್ಕೊಂಡು ಬರ್ತಾವೆ, ಬಂದ ಮ್ಯಾಗಲ್ಲಿ ನಾವು ವೆಹಿಕಲ್ದವ್ರು ಇರ್ತೀವಿ ಅನ್ನೋದನ್ನ ಸದ್ಯ ಅವ್ರು ನೋಡ್ತಾ ಇಲ್ಲ. ಎದಿ ಮೇಲೆ ಬರ್ತಾರೆ. ಎಷ್ಟೋ ಸಾರಿ ನಾವು ನಮ್ಮ ಪ್ರಾಣ ರಕ್ಷಣೆಗೆ ನಮಗೆ ಸಮಸ್ಯೆ ಆಗೈತಿ. ಆ ಥರ ಇಲ್ಲಿ ವಾತಾವರಣ ರೀತಿಗೆ ಸಂಬಂಧಪಟ್ಟಂಥ ನಾವು ಅಧಿಕಾರಿಗಳಿಗೂ ಗಮನಕ್ಕೆ ಕೊಟ್ಟಿದ್ದೀವಿ, ಕಮಿಷನರ್ಗೂ ಭೇಟಿಯಾಗಿದ್ದೀವಿ. ಎಲ್ಲರಿಗೂ ಗಮನಕ್ಕೆ ಕೊಟ್ಟು ಸಹಿತ ಯಾರು ಇದನ್ನು ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಇಲ್ಲಿ ಎಷ್ಟು ವೆಹಿಕಲ್ ಬರ್ತಾ ಇದ್ದಾವೆ, ಇಲ್ಲಿ ಕನೆಕ್ಟಿವಿಟಿ ರೋಡ್ ಇದೇ ಇರೋದು ಮೇನ್. ಆಮೇಲೆ ಬ್ರಿಡ್ಜ್ ಎಷ್ಟೊಂದು ಹಾಳಾಗಿದೆ ಈ ವ್ಯಾಗಿನ್ಸ್ ಅಡ್ಡಾಡೋದ್ರಿಂದ. ನೀವು ಬ್ರಿಡ್ಜ್ ಗಡೆ ಹೋಗಿ ನೋಡ್ಬೋದು, ಬ್ರಿಡ್ಜ್ ಗಡೆ ಮೇಲ್ಗಡೆ ಇರೋ ಪಟ್ಟಿ ಸತ ಇದೆಲ್ಲ ಕಾಣ್ತಾ ಇದ್ದಾವೆ. ಅಂದರೆ ಈ ಬ್ರಿಡ್ಜ್ ಎಲ್ಲ ಬಿದ್ದ ಮೇಲೆ ಇವ್ರು ಆ್ಯಕ್ಷನ್ ತೊಗೊತಾರೆ ಏನಂತಾರೆ. ಯಾಕಂದರೆ ಇಲ್ಲಿ ಎಷ್ಟೋ ಜನ ಸ್ಕೂಲ್ಗೆ ವ್ಯಾನ್ಗಳು ಬರ್ತಾವೆ, ಹುಡುಗರು ಹೋಗ್ತಾ ಇರ್ತಾರೆ, ಕುಟುಂಬ ಸಮೇತ ಓಡಾಡ್ತಾರೆ ರೋಡಿಗೆ. ಇಷ್ಟು ಟ್ರಾಫಿಕ್ ಮಾಡಿದರೆ ಎಷ್ಟೋ ಆಕ್ಸಿಡೆಂಟು ನಾವು ನೋಡಿದ್ದೀವಿ ಇಲ್ಲಿ. ಈ ಒಂದು ವ್ಯಾಗನ್ಸ್ ಗಾಡಿಗಳು ಅಡ್ಡಾಡೋದ್ರಿಂದ ನೋಡ್ಕೊತಾ ಹೋಗ್ತಿದ್ವಿ.
ಎಷ್ಟು ಟ್ರಾಫಿಕ್, ಆಮೇಲೆ ಡಸ್ಟ್ ಎಷ್ಟಾಗೈತೆ ಸರ್. ಇಲ್ಲಿ ಮುಂದ್ಗಡೆ ವೆಹಿಕಲ್ಸ್ ಹತ್ರ ನಮ್ಗೆ ಸಾಯಂಕಾಲ ಕಾಣಂಗಿಲ್ಲ ಸರ್. ಕತ್ಲಾದಾಗ ನಾವು ಏನಾದರೂ ಒಂದು ವೆಹಿಕಲ್ ಇದ್ರಿಗೆ ಬಂದರೆ ಕಾಣಂಗಿಲ್ಲ. ಆಮೇಲೆ ನಾವು ಬೈಕ್ದವ್ರು ಬಂದೀವಿ ಅನ್ನೋದು ಈ ಟ್ರಕ್ನ ನೋಡ್ತಾ ಇಲ್ಲ. ಸೊ ಇದನ್ನು ಯಾರಿಗೆ ಹೇಳಬೇಕು, ಯಾರು ಗಮನಕ್ಕೆ ಹೇಳಬೇಕಂತ ರಿಲೇವ್ ಡಿಪಾರ್ಟ್ಮೆಂಟಿಗೆ ಹೋದ್ವಿ, ಅಲ್ಲಿಯೂ ಹೇಳಿದ್ದೀವಿ. ಆನಂತರ ಹೊಳೆ ಮುನ್ಸಿಪಾಲ್ಟಿಗೆ ಹೋದ್ವಿ, ಅಲ್ಲಿಯೂ ಕೊಟ್ಟಿದ್ದೀವಿ. ವಾಯು ಮಾಲಿನ್ಯ ಸಂಬಂಧ ಕೊಟ್ಟಿದ್ದೀವಿ. ಯಾವ ಅಧಿಕಾರಿಗಳಿಗೆ ಹೋಗಿ ನಾವು ಸಂಬಂಧಪಟ್ಟವ್ರು ಇದನ್ನು ಮಾತಾಡಿದ್ರೂ ಎಲ್ಲರೂ ನೋಡ್ತೀವಿ, ಆದಷ್ಟು ಜಲ್ದಿ ಕ್ರಮ ತೊಗೊತೀವಿ, ಆದಷ್ಟು ಸರಿಪಡಿಸ್ತೀವಿ ಅಂತ ಇದ್ದ. ಈಗ 4-5 ತಿಂಗಳ ಹೋಯ್ತು ಸರ್ ಇದನ್ನು ಯಾರೂ ಸರಿಪಡಿಸ್ತಾ ಇಲ್ಲ. ರಸ್ತೆ ಮಾತ್ರ ಪೂರ್ತಿ ಹದಗೆಟ್ಟು ಹೋಗಿದೆ. ಎಷ್ಟೋ ಇಲ್ಲಿ ಸಂಚಾರ ಮಾಡುತ್ತಿರುವ ಪ್ರಯಾಣಿಕರು ಸಹ ತಮ್ಮ ಜೀವ ಭಯದಿಂದ ಸಂಚರಿಸುವಂತಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವೇ ಹೋರಾಟ ಮಾಡುವುದು ಅನಿವಾರ್ಯ ಆಗಲಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. TV10 ನ್ಯೂಸ್ ಬಾಗಲಕೋಟೆ. ಬಾಗಲಕೋಟೆ ನಗರ ತುಂಬೆಲ್ಲ ಇನ್ನು ಮುಂದೆ ಎಚ್ಚರದಿಂದ ಓಡಾಡಬೇಕಾಗುತ್ತದೆ. ಏಕೆಂದರೆ ಎಲ್ಲೆಡೆ CCTV ಕಣ್ಗಾವಲು ಇದೆ. ಎಲ್ಲೆಂದರಲ್ಲಿ ಓಡಾಡೋ ಹಾಗಿಲ್ಲ, ಏನು ಬೇಕೋ ಅದನ್ನು ಮಾಡೋ ಹಾಗಿಲ್ಲ. ಈಗ ಈ ನಗರ ಹೈ ಅಲರ್ಟ್. ಬಾಗಲಕೋಟೆ ನವನಗರ, ವಿದ್ಯಾಗಿರಿ ಹಾಗೂ ಗದ್ದನಕೇರಿ ಕ್ರಾಸ್ದಲ್ಲಿ ವಾಹನ ಸೇರಿದಂತೆ ಪ್ರತಿಯೊಬ್ಬರ ಚಲನವಲನದ ಬಗ್ಗೆ ಮಾಹಿತಿ ಇರುತ್ತದೆ. ಹೈ ಡೆಫಿನಿಷನ್ CC ಕ್ಯಾಮೆರಾ ಕಣ್ಗಾವಲಿನಲ್ಲಿ ನೋಡುತ್ತಾ ಇರುತ್ತದೆ. ಬ್ಯಾಂಕ್ ATMಗಳಿಂದ ಹಣ ರವಾನೆ ಮಾಡೋದಾದ್ರೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬಾಗಲಕೋಟೆ ನವನಗರ ಸೇರಿ ನಗರಾದ್ಯಂತ 393 ಹೈ ಡೆಫಿನಿಷನ್ CC ಕ್ಯಾಮೆರಾಗಳನ್ನು ಪೊಲೀಸ್ ಇಲಾಖೆ ಅಳವಡಿಸಿಕೊಂಡಿದ್ದಾರೆ. ದೂರದವರೆಗಿನ ವಾಹನದಲ್ಲಿನ ವ್ಯಕ್ತಿಯ ಚೆಹರೆ ಮತ್ತು ವಾಹನ ಸಂಖ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸುವುದು CC ಕ್ಯಾಮೆರಾಗಳ ಕೆಲಸವಾಗಿದೆ. ಯಾವುದೇ ಭಾಗದಲ್ಲಿ ಹಲ್ಲೆ, ದರೋಡೆ ಸೇರಿ ಕ್ರೈಮ್ ನಡೆದರೂ ಕೂಡ ತಕ್ಷಣ ಪೊಲೀಸ್ ಅಲರ್ಟ್ ಆಗುತ್ತಾರೆ. ಬಾಗಲಕೋಟೆ SP ಕಚೇರಿಯಿಂದಲೇ 393 ಕ್ಯಾಮೆರಾಗಳ ಮಾನಿಟರಿಂಗ್ ಮಾಡಲಾಗಿದ್ದು 24 ಗಂಟೆಗಳ ಸದಾಕಾಲ CC ಕ್ಯಾಮೆರಾ ವೀಕ್ಷಣೆಗೆ ವಿಶೇಷ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇರೋ 320 ಬ್ಯಾಂಕ್ಗಳ ಹಾಗೂ 240ಕ್ಕೂ ಅಧಿಕ ಬ್ರಾಂಚ್ಗಳ ಅಧಿಕಾರಿಗಳ ಜೊತೆ ಪೊಲೀಸರ ಸಭೆ ನಡೆಸಿ ವಾರಕ್ಕೊಮ್ಮೆ CC ಕ್ಯಾಮೆರಾ ಪರಿಶೀಲಿಸಿ ಸಂಶಯ ವ್ಯಕ್ತಿ ಕಂಡುಬಂದರೆ ಪೊಲೀಸರಿಗೆ ತಿಳಿಸಲು ಸೂಚನೆ ನೀಡಲಾಗಿದೆ. 20 ಲಕ್ಷಕ್ಕೂ ಅಧಿಕ ಹಣ ವಿತ್ಡ್ರಾ ಮಾಡಿದರೆ ವ್ಯಕ್ತಿಗೆ ಗನ್ಮ್ಯಾನ್ ಸೌಲಭ್ಯ ಹಾಗೂ ಕೋಟಿಗೂ ಅಧಿಕ ಹಣ ಸಾಗಿಸೋದಾದರೆ ಪೊಲೀಸರ ಭದ್ರತೆ ಪಡೆಯಲು ಸೂಚನೆ ಸಹ ನೀಡುವ ಜೊತೆಗೆ ಜಿಲ್ಲೆಯಾದ್ಯಂತ ಇರುವ 305 ATMಗಳಿಗೆ ಕಡ್ಡಾಯ ಭದ್ರತಾ ಸಿಬ್ಬಂದಿ ನಿಯೋಜನೆಗೆ ಸೂಚನೆ ಕೊಡಲಾಗಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ 22 ನಾಕಾಬಂದಿ ನಿರ್ಮಿಸಿ ವಾಹನಗಳ ತಪಾಸಣೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ 2 ದೊಡ್ಡ ದರೋಡೆ ಪ್ರಕರಣಗಳು ನಡೆದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಮತ್ತಷ್ಟು ಅಲರ್ಟ್ ಮಾಡಲಾಗಿದ್ದು ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಯುಗಾದಿಯ ಹಬ್ಬದ ದಿನದಂದು ಜರುಗಲಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಬಾಗಲಕೋಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ತೆರಳಿದ್ದಾರೆ.
ಬಾಗಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದಿಂದ ಸುಮಾರು 13 ಬಸ್ಗಳಲ್ಲಿ ನೂರಾರು ಜನರ ಸಂಖ್ಯೆಯಲ್ಲಿ ಭಕ್ತರು ಪ್ರವಾಸಕ್ಕೆ ತೆರಳಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಿಗೆ ಪೂಜೆ ಪುನಸ್ಕಾರ ಸೇರಿದಂತೆ ವಿಶೇಷ ಪೂಜೆ ಮಾಡುವ ಮೂಲಕ ಭಕ್ತರು ಶ್ರೀಶೈಲಕ್ಕೆ ತೆರಳಿದರು. ಅಡ್ಡ ಬಂದಿರುವಂಥ ಬೈಕ್ ತಪ್ಪಿಸಲು ಹೋಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಪಲ್ಟಿಯಾಗಿರುವ ಪರಿಣಾಮ ಸ್ಥಳದಲ್ಲೇ ದಂಪತಿಗಳಿಬ್ಬರು ಮೃತಪಟ್ಟಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದ ಬಳಿ ನಡೆದಿದೆ. ಮುಗಳಕೋಡು ಗ್ರಾಮದ ಶಂಕರ್ ಲಕ್ಷ್ಮೇಶ್ವರ್ ಹಾಗೂ ಶ್ರೀದೇವಿ ಲಕ್ಷ್ಮೇಶ್ವರ್ ಎಂಬ ದಂಪತಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮುಗಳಕೋಡದಿಂದ ಮಳಲಿ ಕಡೆಗೆ ಹೊರಟಿದ್ದ ದಂಪತಿ ಬಸ್ನಲ್ಲಿ ಅಡ್ಡ ಬಂದ ಪರಿಣಾಮ ಬಸ್ ಡಿಕ್ಕಿ ಹೊಡೆದಿದ್ದಾರೆ. ಬಸ್ನಲ್ಲಿ ಇದ್ದವರು ಚಿಕ್ಕ ಪುಟ್ಟ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೋಲ್ಹಾಪುರದಿಂದ ಯಾದಗಿರಿ ಕಡೆಗೆ ಹೊರಟಿದ್ದ ಬಸ್ ಪಲ್ಟಿಯಾಗಿ ಬಿದ್ದ ಪರಿಣಾಮ ಬಸ್ನಲ್ಲಿ ಇದ್ದವರು ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಚಿಕ್ಕೋಡಿ ಬೆಂಗಳೂರು ಬಸ್ಸು ಆಕಸ್ಮಿಕವಾಗಿ ಚಾಲಕನ ನಿಯಂತ್ರಣ ತಪ್ಪಿ ಬೋರ್ಡ್ಗೆ ಹಾಯಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಸ್ಸೇ ಉರುಳು ಬಿದ್ದದ. 100 ಆಗಿದೆ. 2 ಜನ ನಿಧನ ಹೊಂದಿದ್ದಾರೆ. ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಮತ್ತು ಮೃತರ ಕುಟುಂಬಗಳಿಗೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು. ಮತ್ತು ಬಸ್ಸಿನಲ್ಲಿ 20 ಜನರಿಗಿಂತಲೂ ಹೆಚ್ಚು ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು, ಕೈಕಾಲು ಮುರಿದಿರ್ತಕ್ಕಂಥದ್ದು, ಸೊಂಟ ಮುರಿದಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು. ಮತ್ತು ಅವ್ರ ಚಿಕಿತ್ಸಾ ವೆಚ್ಚವನ್ನು ಪೂರ್ಣ ಸರ್ಕಾರವೇ ಭರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಕೂಡಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ.